ಎಸ್ ನೋಡಿ, ಇಡೀ ಇತಿಹಾಸದಲ್ಲಿ ಹೋಟೆಲ್ಸ್ಗಳು ಬಂದಾಗಿದ್ದಂತೂ ಎಕ್ಸಾಂಪಲ್ಲೇ ಇಲ್ಲ. ಅದರಲ್ಲೂ ಕೂಡ ಕೋವಿಡ್ ಟೈಮಲ್ಲೇ ಹೋಟೆಲ್ಗಳು ಬಂದಾಗಿದ್ದಿಲ್ಲ. ಎಲ್ಲವೂ ಕೂಡ ಕಾಮನ್ ಆಗಿ ನಡ್ಕೊಂಡಿತ್ತು ಯಾವಾಗ ಕೋವಿಡ್ ಟೈಮಲ್ಲಿ ಆ ಪರಿಸ್ಥಿತಿಯಲ್ಲೂ ಕೂಡ. ಆದ್ರೆ ಈಗ ಗ್ಯಾಸ್ ಎಫೆಕ್ಟ್ ಎಷ್ಟು ಆಗ್ತಾ ಇದೆ ಅಂತಂದ್ರೆ ಮತ್ತಷ್ಟು ಗಂಭೀರ ಆಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಹೋಟೆಲ್ಗಳು ಬಂದ್ ಆಗ್ಬಿಟ್ಟಿದ್ದಾವೆ. ಹೋಟೆಲ್ಗಳಲ್ಲಿ ಊಟ ಸಿಗ್ತಾ ಇಲ್ಲ, ಗ್ರಾಹಕರು ಪರದಾಡ್ತಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಬುಕಿಂಗ್ ಕೂಡ ಆಗ್ತಾ ಇಲ್ಲ. ಮತ್ತೆ ಅಡುಗೆ ಇಲ್ಲಿಂದ ಮಾಡ್ಕೊಡ್ತಾರೆ. ಗ್ಯಾಸ್ ಸಿಗದೆ ಮತ್ತೆ ಸೌದೆ ಒಲೆಯ ಮೊರೆ ಹೋಗ್ತಿದ್ದಾರೆ. ಅದು ಕೂಡ ಎಷ್ಟು ದಿನ ಮಾಡ್ಲಿಕ್ಕೆ ಸಾಧ್ಯ ಆಗಬಹುದು? ಈಗ ಟೆಂಪ್ರವರಿ ಏನೋ ಮಾಡ್ಬೋದು ಅಷ್ಟೇ, ಅದಾದ್ಮೇಲೆ ಅದನ್ನೇ ಮುಂದುವರ್ಸಕ್ ಸಾಧ್ಯ ಇಲ್ವಲ್ಲ ಅಂತ ಹೇಳಿ ಈಗ ಹೋಟೆಲ್ಗಳಲ್ಲಿ ಮಾಲೀಕರು ಪರದಾಡ್ತಿದ್ದಾರೆ, ಗ್ರಾಹಕರು ಕೂಡ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹಲವು ಕಡೆ ಹೋಟೆಲ್ಸ್ಗಳು ಬಂದ್ ಆಗಿದ್ದಾವೆ. ಹೋಟೆಲ್ಗಳಲ್ಲಿ ಊಟಕ್ಕಾಗಿ ಗ್ರಾಹಕರ ಪರದಾಟ ಇಲ್ಲಿ ನೋಡಬಹುದು. ಗ್ಯಾಸ್ ಕೂಡ ಸಿಗ್ತಾ ಇಲ್ಲ, ಬುಕಿಂಗ್ ಕೂಡ ಆಗ್ತಿಲ್ಲ. ಬುಕಿಂಗ್ ಯಾಕೆ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಸ್ಟಾಕ್ ಇಲ್ಲ, ಹಾಗಾಗಿ ಅವರು ಬುಕಿಂಗ್ ತಗೋತಾ ಇಲ್ಲ. ಈ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇರುವಂತದ್ದು ಸದ್ಯಕ್ಕೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಗಂಭೀರತೆಯನ್ನ ಪಡಿತಾ ಇದೆ. ಕೆಲವೊಂದು ಹೋಟೆಲ್ಸ್ಗಳು ಬಂದಾಗಿದೆ, ಅನಿಲ ಪೂರೈಕೆ ಆಗ್ತಾ ಇಲ್ಲ. ಈ ಸಮಸ್ಯೆಯಿಂದ ಮುಂದಿನ ಸೂಚನೆ ಬರೋವರೆಗೂ ಕೂಡ ಔಟ್ಲೆಟ್ ಮುಚ್ತೀವಿ ಅಂತ ಹೇಳಿ ಬಹಳಷ್ಟು ದೊಡ್ಡ ದೊಡ್ಡ ಹೋಟೆಲ್ಸ್ಗಳ ಮುಂದೆ ಬೋರ್ಡ್ಗಳನ್ನು ಹಾಕಿ ಮುಚ್ಕೊಂಡು ಹೋಗಿದ್ದಾರೆ. ಈ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ. ಕಳೆದ 2 ಅಥವಾ 3 ದಿನ ಹಿಂದೆನೇ ಈ ರೀತಿಯಾಗಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಇದನ್ನೇ ಹೇಳ್ತಾ ಇದ್ರು. 2 ಅಥವಾ 3 ದಿನಗಳಲ್ಲಿ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ 100% ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಅದರಂತೆ ಈಗ ಹೋಟೆಲ್ಗಳಲ್ಲಿ ಊಟ ಸಿಗ್ತಾ ಇಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಕೊಟ್ಟರು. ಅದಾದ ನಂತರ ಈಗ ಹೋಟೆಲ್ಗಳು ಎಲ್ಲವೂ ಕೂಡ ಕ್ಲೋಸ್ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಿಗೆ ಇಂಥ ಹೊಡೆತ ಬೀಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಣ್ಣ ಪುಟ್ಟ ಹೋಟೆಲ್ಸ್ಗಳು ಅಂತಂದ್ರೆ ಅವರು ಸೌದೆ ಒಲೆಯಲ್ಲೇ ಒಂದು ಸ್ವಲ್ಪ ಅಡುಗೆ ಮಾಡಿ ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಿರ್ಬೋದು ಅದನ್ನ ಅವರು ಪೂರೈಕೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಹಂಗೆ ಮಾಡಕ್ ಸಾಧ್ಯ ಇಲ್ವಲ್ಲ. ಇನ್ನು ಬೆಂಗಳೂರು ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ, ಪರ್ಯಾಯ ವ್ಯವಸ್ಥೆಗೆ ಮುಂದಾಗಿರುವಂತಹ ಹೋಟೆಲ್ ಮಾಲೀಕರು 4 ದಿನಗಳಿಂದ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ನಲ್ಲಿ ಗ್ಯಾಸ್ ಟ್ರಬಲ್ ನೋಡಬಹುದು. ಗ್ಯಾಸ್ ಬದಲು ಎಲೆಕ್ಟ್ರಿಕ್ ಸ್ಟೀಮ್ ಹಾಗೂ ಎಲೆಕ್ಟ್ರಿಕಲ್ ಕಾಯಿಲ್ ನಲ್ಲಿ ಬಳಸ್ತಾ ಇದ್ದಾರೆ. ಇಂಡಕ್ಷನ್ ಬಳಕೆ ಮಾಡಿ ಇಡ್ಲಿ ದೋಸೆ ತಯಾರು ಮಾಡ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಹೇಗಿದೆ ಅಂತಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊತಿದ್ದಾರೆ ಹೋಟೆಲ್ ಮಾಲೀಕರು. ಏನಾದ್ರೂ ಒಂದು ಮಾಡಬೇಕು, ಹೀಗೆ ಕೂತ್ಕೊಂಡ್ರೆ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿ 4 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಬುಕಿಂಗ್ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಈಗ ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ನಲ್ಲಿ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಿದ್ದಾರಂತೆ. ಗ್ಯಾಸ್ ಬದಲು ಎಲೆಕ್ಟ್ರಿಕ್ ಸ್ಟೀಮ್ ಹಾಗೂ ಎಲೆಕ್ಟ್ರಿಕಲ್ ಒಲೆಯಲ್ಲೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಇಂಡಕ್ಷನ್ ಒಲೆಯನ್ನ ಬಳಕೆ ಮಾಡಿ ಇಡ್ಲಿ ಎಲ್ಲವೂ ಕೂಡ ತಯಾರು ಮಾಡಲಾಗ್ತಾ ಇದೆ ಈ ಒಂದು ಹೋಟೆಲ್ನಲ್ಲಿ. ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಕಮರ್ಷಿಯಲ್ ಗ್ಯಾಸ್ ಅಭಾವ ಇದೆ ಅಂತಂದ್ರೆ ನೋಡಿ, ಒಂದು ಕಡೆ ಆ ಒಂದು ಸ್ಟೀಮ್ ಇರ್ಬೋದು, ಮತ್ತೊಂದು ಕಡೆ ಎಲೆಕ್ಟ್ರಿಕ್ ಸ್ಟವ್ಗಳ ಮೇಲೆ ಎಷ್ಟಂತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕಡಿಮೆ ಅಡುಗೆ ಬೇಕಾದ್ರೆ ಮಾಡಬಹುದು ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ, ಆದರೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ದಿಢೀರಾಗಿ ಹೋಟೆಲ್ಗಳು ಬಂದಾದ್ರೆ ಪಾಪ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ಕಸ್ಟಮರ್ಸು, ಕೂಲಿ ಕಾರ್ಮಿಕರೇ ಇರ್ಬೋದು, ಬಡವರೇ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಹೋಟೆಲ್ಗಳಿಗೆ ಡಿಪೆಂಡ್ ಆಗಿರ್ತಾರೆ ಇವಾಗ ಎಲ್ಲರೂ ಕೂಡ. ಹಾಗಾಗಿ ಅಂಥವ್ರಿಗೆಲ್ಲರಿಗೂ ದಿಢೀರಾಗಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಸಡನ್ ಆಗಿ ಹೋಟೆಲ್ಗಳನ್ನ ಮುಚ್ಚಿಬಿಟ್ರೆ ತೊಂದರೆ ಆಗ್ಬೋದಲ್ವಾ ಅಂತ ಹೇಳಿ ಈ ರೀತಿಯಾಗಿ ಏನೋ ಒಂದು ಅಡ್ಜಸ್ಟ್ ಮಾಡಿ ಹೇಗಾದ್ರೂ ಮಾಡಿ ಅಡುಗೆ ಮಾಡಿ ಹಾಕಬೇಕು ಅಂತ ಹೇಳಿ ಈಗ ಗ್ಯಾಸ್ ಬದಲು ಎಲೆಕ್ಟ್ರಿಕ್ ಸ್ಟೀಮ್ ಹಾಗೂ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಸಿ ಈ ರೀತಿಯಾಗಿ ಇಡ್ಲಿ, ಅನ್ನ ಸಾಂಬಾರು ಅಥವಾ ರೈಸು ಎಲ್ಲವೂ ಕೂಡ ತಯಾರು ಮಾಡಿ ಕೊಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ನಿಸರ್ಗ ಹೋಟೆಲ್ನಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿ ಇದು. ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ ಇದು. ಈ ಒಂದು ಹೋಟೆಲ್ನಲ್ಲಿ ದಿನನಿತ್ಯ ಸಾವಿರಾರು ಜನ ಬರ್ತಾರೆ. ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ಗೆ ಇಡ್ಲಿ, ದೋಸೆ ಅಥವಾ ಬೇರೆ ಬೇರೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಜನ ಬರ್ತಾರೆ ಇಲ್ಲಿ. ಹಾಗಾಗಿ ದಿಢೀರಾಗಿ ಈ ರೀತಿಯಾಗಿ ಏನಾದರೂ ಇವರು ಕೂಡ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತಲ್ಲ. ಹಾಗಾಗಿ ಈಗ ಕಳೆದ 4 ದಿನಗಳಿಂದ ಒಂದು ಕಡೆ ಅವ್ರಿಗೆ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ, ಬುಕಿಂಗ್ ತಗೊಳ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಸ್ಟಾಕ್ ಇಲ್ಲ, ಬುಕಿಂಗ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಜನ ಹೋಟೆಲ್ ಮಾಲೀಕರು ಕೇಳ್ಕೊತಾ ಇದ್ದಾರೆ, ಒಂದು ಪತ್ರ ಕೂಡ ಬರೆದಿದ್ದಾರೆ ಸರ್ಕಾರಕ್ಕೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ, ಎಲ್ಲ ಅಂದ್ರೆ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿ.
ಗ್ಯಾಸ್ ಬದಲು ಇದೀಗ ಎಲೆಕ್ಟ್ರಿಕ್ ಸ್ಟೀಮ್ ಹಾಗೂ ಎಲೆಕ್ಟ್ರಿಕ್ ಸ್ಟವ್ ಅಲ್ಲೇ ಅಡಿಗೆ ಮಾಡಿ ಎಲ್ಲವೂ ಕೂಡ ತಯಾರು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ. ದಿಢೀರಾಗಿ ಬಂದ್ ಮಾಡಿದ್ರೆ ಸರಿ ಹೋಗೋದಿಲ್ಲ, ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ಬೋದು. ಅದಾದ ನಂತರ ಹಾಗಾಗಿ ಇದೀಗ ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಟ್ರಬಲ್ ಆಗ್ತಾ ಇದೆ ಅಂತ ಹೇಳಿ ಈಗ ದಿಢೀರಾಗಿ ಅವರು ಕೂಡ ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಸ್ಟೀಮ್ ಅನ್ನ ಬಳಸಿ ಎಲ್ಲವೂ ಕೂಡ ಅಡುಗೆ ಮಾಡಿ ಬಳಸ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ 4 ದಿನಗಳಿಂದ ಪ್ರಯತ್ನ ಪಟ್ಟಿದ್ದಾರೆ, ಬುಕಿಂಗ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾಸ್ ಏಜೆನ್ಸಿಗಳ ಕಚೇರಿಗೆ ಹೋಗಿ ಕೇಳ್ತಾ ಇದ್ದಾರೆ, ಅಲ್ಲಿ ಹೋಗಿ ಕೇಳಿದ್ರೆ ಅವರು ಕೂಡ ಬುಕಿಂಗ್ ತಗೋತಾ ಇಲ್ಲ. ಕಾರಣ ಏನು ಅಂತಂದ್ರೆ ಸ್ಟಾಕ್ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿ ಅವ್ರು ಬುಕಿಂಗ್ ತಗೋತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅದರಲ್ಲೂ ಕೂಡ ಈಗ ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಹೋಟೆಲ್ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ನೋಡ್ತಾ ಇದೀವಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಕೆಲವೊಬ್ರು ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ, ಕೆಲವೊಂದು ಹೋಟೆಲ್ಸ್ಗಳು ಸುಮ್ಮನೆ ಯಾವುದು ತಲೆನೋವೆ ಬೇಡವೇ ಬೇಡ ಅಂತ ಹೇಳಿ ಮುಚ್ಕೊಂಡು ಹೋಗ್ತಿದ್ದಾರೆ. ಕೆಲವೊಬ್ರು ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಸಿ, ಎಲೆಕ್ಟ್ರಿಕ್ ಸ್ಟೀಮ್ಗಳನ್ನ ಬಳಸಿ ಅಡುಗೆ ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಒಂದು ನೃಪತುಂಗ ಹೋಟೆಲ್ ಅಂತಂದ್ರೆ ಸುಮಾರು ಸಾವಿರಾರು ಜನ ಬರ್ತಾರೆ ಅಂತ ಅನ್ಕೋತೀರಿ ಪ್ರತಿದಿನ. ಆದ್ರೆ ಇಲ್ಲಿ ದಿಢೀರಾಗಿ ಮುಚ್ಚಿದ್ರೆ ಏನಾಗಬಹುದು ಅಂತ ಹೇಳಿ ಪಾಪ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೇಗಿದೆ ಸದ್ಯದ ಪರಿಸ್ಥಿತಿ, ಅಲ್ಲಿ ಏನ್ ಹೇಳ್ತಾರೆ ಅಲ್ಲಿರುವಂತಹ ಸಿಬ್ಬಂದಿ? ಹೌದು, ನಿಜಕ್ಕೂ ಕೂಡ ಈ ನಿವೇದನೆ ರಸ್ತೆಯಲ್ಲಿರುವಂತಹ ಈ ಒಂದು ಹೋಟೆಲ್ ಏನಿದೆ, ಈ ಹೋಟೆಲ್ ಹೆಚ್ಚು ಜನರು ಇಲ್ಲಿ ಬರ್ತಾರೆ. ಇಂಥ ಹೋಟೆಲ್ಗೆ ಕೂಡ ಬಿಸಿ ತಟ್ಟಿರುವಂತದ್ದು ಯುದ್ಧದ ಎಫೆಕ್ಟ್ ಎಷ್ಟು ಬಂದ್ ಆಗ್ಬೇಕಾಗಿತ್ತು. ಕಾರಣ ಈ ಹೋಟೆಲ್ ಅಲ್ಲಿ ಸಾಕಷ್ಟು ಜನರು ಬರೋದ್ರಿಂದ, ಅಂದ್ರೆ ಇಲ್ಲೂ ಕೂಡ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಕೂಡ ಇಲ್ಲೂ ಕೂಡ ಬರ್ತಾ ಇದೆ. ಸೊ ಬದಲಾಗಿ ಇಲ್ಲಿ ಪರ್ಯಾಯ ವ್ಯವಸ್ಥೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಏನು ಈ ಕಮರ್ಷಿಯಲ್ ಏನು ಈ ಒಂದು ಸಿಲಿಂಡರ್ ಬರ್ಬೇಕಾಯ್ತು, ಸಿಲಿಂಡರ್ ಬರ್ತಾ ಇಲ್ಲ. ಸಿಲಿಂಡರ್ ಬದಲಾಗಿ ಇಲ್ಲಿ ಅಡುಗೆ ನಾವು ಮಾಲೀಕರನ್ನ, ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದಾಗ ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಅಂದ್ರೆ ಈ ಒಂದು ಎಲೆಕ್ಟ್ರಿಕಲ್ ಸ್ಟೀಮ್ ನಿಂದ ಇವತ್ತು ಇಡ್ಲಿಯನ್ನ ಮಾಡಲಾಗಿದೆ ಅಂತೇಳಿ ಹೇಳ್ತಿರುವಂತದ್ದು. ಸೊ ಇಲ್ಲಿ ಅಂದ್ರೆ ಈ ಒಂದು ಇಡ್ಲಿ ಏನಾಗಿದೆ, ಈ ಒಂದು ಎಲೆಕ್ಟ್ರಿಕಲ್ ಸ್ಟೀಮ್ ಇಂದ ಬಳಕೆ ಇಲ್ಲಿ ನಮ್ಗೆ ಹೇಳಿರುವಂತದ್ದು. ಸೊ ಸ್ಟೀಮ್ ಇಂದ ಇಲ್ಲಿ ಇಡ್ಲಿ ಮಾಡಲಾಗ್ತಿದೆ ಅಂತೇಳಿ ಹೇಳ್ತಿರುವಂತದ್ದು. ಜೊತೆಗೆ ಎಲೆಕ್ಟ್ರಿಕಲ್ ಸ್ಟೀಮ್ ಜೊತೆಗೆ ಇನ್ನೊಂದು ಎಲೆಕ್ಟ್ರಿಕಲ್ ಸ್ಟೀಮ್ ಜೊತೆಗೆ ಇಂಡಕ್ಷನ್ ಅನ್ನು ಮಾಡಿಕೊಂಡು ಕಾಫಿ ಟೀ ವ್ಯವಸ್ಥೆಯನ್ನ ಆಗಬಾರ್ದು, ಬಿಸಿಯಾಗಿರ್ಬೇಕು, ಯಾವುದು ಸಮಸ್ಯೆ ಅಂತ ಹೇಳಿ ಕೂಡ ಇಲ್ಲಿ ಅಂದ್ರೆ ಎಲೆಕ್ಟ್ರಿಕಲ್ ಬಳಕೊಂಡು ಇಂಡಕ್ಷನ್ ಅನ್ನ ಬಳಕೆ ಮಾಡಿಕೊಂಡು ಅಡುಗೆಯನ್ನ ತಯಾರಿಸಲಾಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದ್ ವೇಳೆ ಏನಾದ್ರೂ ಗ್ಯಾಸ್ ಕಂಪ್ಲೀಟ್ ಬರ್ಲಿಲ್ಲ ಅಂತ ಅಂದ್ರೆ ಇಲ್ಲಿನ ಸಿಬ್ಬಂದಿ, ಯಾಕಂದ್ರೆ ಇಲ್ಲಿ ಸುಮಾರು ಒಂದು 50-60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಸಿಬ್ಬಂದಿಗಳಿಗೆ ಕೆಲಸ ₹100 ಕೊಟ್ಟು ದಿನಸಿ ಪದಾರ್ಥಗಳನ್ನ ಸ್ಟಾಕ್ ಮಾಡಲಾಗುತ್ತೆ. ಸೊ ಅಂತಹ ದಿನಸಿ ಪದಾರ್ಥಗಳು ಕೂಡ ಹೊರೆ ಆಗುತ್ತೆ, ಅದರಿಂದ ರೈತರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಮಾಡ್ಬೇಕಂತೆ ಅಂತಹ ಗ್ಯಾಸ್ ಮಾಡಿಕೊಂಡು ಸರಬರಾಜು ಮಾಡಿಸ್ ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸದ್ಯದಲ್ಲಿ ಲೈವ್ ದೃಶ್ಯಗಳನ್ನ ನಾವು ತೋರಿಸಿದ್ರಿ, ಅಂದ್ರೆ ಅಲ್ಲಿರುವಂತಹ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಇಲ್ಲೆಲ್ಲವೂ ಕೂಡ ಎಲೆಕ್ಟ್ರಿಕ್ ಸ್ಟವ್ಗಳು ಅಥವಾ ಎಲೆಕ್ಟ್ರಿಕ್ ಸ್ಟೀಮ್ ಇಂದ ಅಡುಗೆ ಮಾಡಿಕೊಡ್ತಾ ಇದ್ದಾರಂತೆ. ಆದ್ರೂ ಕೂಡ ಎಷ್ಟು ದಿನ ಕೂಡ ಮಾಡಕ್ ಸಾಧ್ಯ ಆಗುತ್ತೆ? 2-3 ದಿನ ಮಾಡ್ಬೋದು. ಇನ್ನು ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ ಅಲ್ಲಿ ಬರುವಂತಹ ಕಸ್ಟಮರ್ಸ್ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಇದೆಷ್ಟು ದಿನ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ ಇದೆ ಸದ್ಯಕ್ಕೆ. ಇನ್ನು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ, ಅಥವಾ ಒಂದು ಕಡೆ ಒಂದು ಭರವಸೆ ಕೊಟ್ಟಿದೆ ಸರ್ಕಾರ 8 ರಿಂದ 10 ದಿನಗಳೆಲ್ಲವೂ ಕೂಡ ಸರಿ ಹೋಗ್ಬೋದು ಅಂತ ಹೇಳಿ. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ.